ನರೇಂದ್ರ ಮೋದಿ 3.0 ಸರ್ಕಾರ ರಚನೆಯಾಗಿದೆ. ಸತತ 3ನೇ ಬಾರಿಗೆ ಪ್ರಧಾನಿಯಾಗಿ ಮೋದಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಮೋದಿ ಜೊತೆಗೆ ಸಂಸದರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಕರ್ನಾಟಕದಿಂದ 3 ಕ್ಯಾಬಿನೆಟ್ ದರ್ಜೆ, 2 ರಾಜ್ಯ ಸಚಿವ ಸ್ಥಾನ ಸಿಕ್ಕಿದೆ. ಆದರೆ ಮೋದಿ ಸಂಪುಟದಲ್ಲಿ ಕರ್ನಾಟಕಕ್ಕೆ ಸಿಕ್ಕಿರುವಂತಹ ಪ್ರಾತಿನಿಧ್ಯದ ಫಲ ಏನಾಗಿರಬಹುದು? ಸೋಮಣ್ಣ ಅಂತವರಿಗೆ ಸಚಿವ ಸ್ಥಾನ ಕೊಟ್ಟಿರೋದ್ರ ಹಿಂದೆ ಅಥವಾ ಶೆಟ್ಟರ್, ಬೊಮ್ಮಾಯಿ ಅವರಂತಹ ಘಟಾನುಘಟಿಗಳಿಗೆ ಅವಕಾಶ ಕೊಡದೇ ಇರೋದ್ರ ಹಿಂದಿನ ಲೆಕ್ಕಾಚಾರಗಳು ಏನೇನು? ಸಂಪುಟದಲ್ಲಿನ ಈ ಪ್ರಾತಿನಿಧ್ಯದಿಂದ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಆಗಲಿರುವಂತಹ ಲಾಭ ಎಂಥದ್ದು? ಬಿಎಸ್ವೈ ಹಾಗೂ ಪುತ್ರನ ಲೆಕ್ಕಾಚಾರಗಳು ಏನಾಗಿರ್ತವೆ? ಯತ್ನಾಳ್ ಥರದ ಬಂಡಾಯ ನಾಯಕರ ಮುಂದಿನ ನಡೆ ಏನಿದ್ದಿರಬಹುದು? ಮೋದಿ 3ನೇ ಬಾರಿಗೆ ಅಧಿಕಾರಕ್ಕೆ ಏರಿದ್ದಾಗಿದೆ. ಈ ಸಲ ನಿಜವಾಗಿಯೂ ಮೈತ್ರಿ ಸರ್ಕಾರ ಇರೋದ್ರಿಂದ ಮೋದಿ ಆಟಕ್ಕಿಂತಲೂ ಬೇರೆಯವರ ಆಟ ಜೋರಾಗಿ ಇರುವಂತಹ ಸಾಧ್ಯತೆನೇ ಹೆಚ್ಚಿದೆ. ಆಂಧ್ರ, ಬಿಹಾರದಂಥ ರಾಜ್ಯಗಳನ್ನು ನೋಡಿಕೊಂಡ್ರೆ ಮೋದಿ ಸಂಪುಟದಲ್ಲಿನ ಪ್ರಾತಿನಿಧ್ಯ ಕರ್ನಾಟಕಕ್ಕೆ ಕೊಡಬಹುದಾದದ್ದು ಹೆಚ್ಚೇನೂ ಇರಲಿಕ್ಕಿಲ್ಲ ಅಂತಾನೆ ಅನಿಸುತ್ತೆ. ಕರ್ನಾಟಕದಲ್ಲಿನ ಕಾಂಗ್ರೆಸ್ ಸರ್ಕಾರದ ಮೇಲಿನ ಮೋದಿ ದ್ವೇಷಕ್ಕೆ ಈಗ ಇನ್ನೂ ಬಲ ಬರಬಹುದು ಅನ್ನುವಂಥ ಅನುಮಾನ ಮೂಡೋದಿಕ್ಕೂ ಕೂಡ ಅವಕಾಶ ಆಗಿದೆ. ರಾಜ್ಯದ 4 ಸಂಸದರು ಹಾಗೂ 1 ರಾಜ್ಯಸಭಾ ಸದಸ್ಯರು ಸೇರಿ 5 ಸಂಪುಟದಲ್ಲಿ ಸ್ಥಾನ ಸಿಕ್ಕಿದೆ. ಹಿಂದಿನ ಸರ್ಕಾರದಲ್ಲಿ ಹಣಕಾಸು ಸಚಿವೆಯಾಗಿದ್ದಂಥ ನಿರ್ಮಲಾ ಸೀತಾರಾಮನ್ ಮತ್ತೆ ಸಂಪುಟ ಸೇರಿದ್ದಾರೆ. ಹಾಗೇನೆ ಪ್ರಹ್ಲಾದ್ ಜೋಶಿ ಕೂಡ ಮತ್ತೊಮ್ಮೆ ಕೇಂದ್ರ ಸಚಿವರಾಗಿದ್ದಾರೆ. ರಾಜ್ಯ ಸಚಿವೆಯಾಗಿದ್ದಂತಹ ಶೋಭಾ ಕರಂದ್ಲಾಜೆ ಕೂಡ ಮತ್ತೊಂದು ಅವಕಾಶವನ್ನು ಪಡೆದಿದ್ದಾರೆ. ಇವರೊಂದಿಗೆ ಕ್ಯಾಬಿನೆಟ್ ಮಂತ್ರಿಯಾಗಿ ಮಾಜಿ ಸಿಎಂ ಜೆಡಿಎಸ್ ನಾಯಕ ಮಂಡ್ಯ ಸಂಸದ ಕುಮಾರಸ್ವಾಮಿ ಅವರು ಮೋದಿ ಸಂಪುಟ ಸೇರಿದ್ದಾರೆ. ಇನ್ನು ರಾಜ್ಯ ಸಚಿವರಾಗಿ ತುಮಕೂರು ಸಂಸದ ವಿ ಸೋಮಣ್ಣ ಅವಕಾಶ ಪಡೆದು ಅಚ್ಚರಿಯನ್ನು ಮೂಡಿಸಿದ್ದಾರೆ. ಕುಮಾರಸ್ವಾಮಿ ಅವರು ಮೋದಿ ಸಂಪುಟದಲ್ಲಿ ಸ್ಥಾನ ಪಡೆದಂತಹ ಮಾಜಿ ಸಿಎಂಗಳ ಸಾಲಿನಲ್ಲಿದ್ದಾರೆ. ಕರ್ನಾಟಕದ ಮತ್ತಿಬ್ಬರು ಸಿಎಂಗಳು ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಆದರೂ ಮೋದಿ ಸಂಪುಟ ಸೇರುವಂತಹ ಅವಕಾಶ ಅವರಲ್ಲಿ ಯಾರೊಬ್ಬರಿಗೂ ಸಿಗದೆ ಹೋಯಿತು. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಜೊತೆಗಿನ ಮೈತ್ರಿ ಬಿಜೆಪಿಗೆ ಭಾರಿ ಲಾಭವನ್ನೇ ತಂದುಕೊಟ್ಟಿದೆ. ಮೈತ್ರಿ ಇಲ್ಲದೆ ಇದ್ದಿದ್ರೆ ಮೈಸೂರು, ತುಮಕೂರು, ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಗೆಲ್ಲೋದಿಕ್ಕೆ ಸಾಧ್ಯನೇ ಇರಲಿಲ್ಲ. ಹಾಗಾಗಿ ಕುಮಾರಸ್ವಾಮಿ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕಾಗಿದ್ದಂಥ ಅನಿವಾರ್ಯತೆಯು ಇದಕ್ಕೆ ಕಾರಣ ಆಗಿರಬಹುದು. ಅಲ್ಲದೆ ಇಬ್ಬರಲ್ಲಿ ಯಾರಿಗೆ ಕೊಟ್ಟರೂ ಪ್ರಶ್ನೆಗಳು ಏಳುತ್ತವೆ ಅನ್ನೋದು ಕೂಡ ಕಾರಣವಾಗಿರುತ್ತೆ. ಇನ್ನು ಮೋದಿ ಈ ಬಾರಿ ಏನು ಮಾಡಿದ್ರೂ ನಡೆಯುತ್ತೆ ಅಂತ ಆಟವಾಡುವಂಥ ಸ್ಥಿತಿಯಲ್ಲಿ ಇಲ್ಲದೇ ಇರೋದು ಕೂಡ ಇಲ್ಲಿ ಗಮನಿಸಬೇಕಾಗಿರುವಂಥ ಅಂಶ. ಕರ್ನಾಟಕದಲ್ಲಿ ಚುನಾವಣೆ ಹೊತ್ತಿನ ಸನ್ನಿವೇಶವನ್ನು ಸ್ವಲ್ಪ ಇಲ್ಲಿ ನಾವು ನೆನಪಿಸ್ಕೊಂಡ್ರೆ, ಕಾಂಗ್ರೆಸ್ ವಿರುದ್ಧ ನಿಲ್ಲಬೇಕಂತಾನೆ ಬಿಜೆಪಿ ಮತ್ತು ಜೆಡಿಎಸ್ 2 ಮೈತ್ರಿ ಮಾಡಿಕೊಂಡು ಮತ್ತು ಕಾಂಗ್ರೆಸ್ ಅನ್ನು ಹೇಗಾದರೂ ಮಾಡಿ ಹಣಿಬೇಕನ್ನೋದ್ರಲ್ಲಿ ಬಿಜೆಪಿಗಿಂತಲೂ ಹೆಚ್ಚು ಮುಂದಿದ್ದವರು ಕುಮಾರಸ್ವಾಮಿ ಅವರು. ಮಂಡ್ಯದಲ್ಲಿ ಗೆದ್ದ ನಂತರವೂ ಅವರು ಮತ್ತೆ ಕಾಂಗ್ರೆಸ್ ವಿರುದ್ಧ ಹರಿಹಾಯೋದನ್ನು ಮುಂದುವರೆಸಿದ್ರು. ಈಗ ಅವರು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ ಮತ್ತು ಕೃಷಿ ಖಾತೆ ಅವರಿಗೆ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಆ ಮೂಲಕ ಅವರು ಕರ್ನಾಟಕದಲ್ಲಿ ತಮ್ಮ ಪ್ರಾಬಲ್ಯವನ್ನು ಉಳಿಸ್ಕೊಳ್ಳೋದಿಕ್ಕೂ ಒಂದು ಹಾದಿ ನಿರ್ಮಾಣ ಆಗಬಹುದು. ಈ ಹಿಂದೆ ಆ ಜವಾಬ್ದಾರಿ ರಾಜ್ಯ ಸಚಿವೆಯಾಗಿ ಶೋಭಾ ಅವರಿಗೆ ಇತ್ತು. ಆದರೂ ಅವರು ಒಂದು ಬಗೆಯಲ್ಲಿ ವಿಮುಖರಾಗಿಯೇ ಇದ್ರು, ಕೆಲಸದಿಂದ ಗುರುತಿಸಿಕೊಂಡಿರಲಿಲ್ಲ. ಈಗ ಕುಮಾರಸ್ವಾಮಿ ಅವರು ತಮಗೆ ಸಿಗಲಿರುವಂತಹ ಅಧಿಕಾರದ ಅವಕಾಶವನ್ನು ಜನರ ಮೇಲೆ ತಮ್ಮ ಪ್ರಭಾವವನ್ನು ಉಳಿಸ್ಕೊಳ್ಳೋದಿಕ್ಕೆ ಮತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿಲ್ಲೋದಿಕ್ಕೆ ಬಳಸ್ಕೊಂಡ್ರು ಏನು ಅಚ್ಚರಿ ಇಲ್ಲ. ಬರ ಪರಿಹಾರ ಮತ್ತಿತರ ಎಲ್ಲ ವಿಚಾರಗಳಲ್ಲಿಯೂ ಅವರು ಈವರೆಗೆ ಬಿಜೆಪಿ ಅವರಿಗಿಂತಲೂ ಹೆಚ್ಚಾಗಿ ಕಾಂಗ್ರೆಸ್ ವಿರುದ್ಧ ಟೀಕೆ ಮಾಡುತ್ತಲೇ ಬಂದಿದ್ದಾರೆ ಮತ್ತು ಹರಿಹಾಯ್ತಾನೆ ಬಂದಿದ್ದಾರೆ. ಪಕ್ಷವನ್ನು ಉಳಿಸ್ಕೊಳ್ಳೋ ಸಲುವಾಗಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಈ ಮೈತ್ರಿಯನ್ನು ಬಯಸಿದ್ರು. ಈಗ ಅವರು ಆ ಲೆಕ್ಕದಲ್ಲಿ ಅಸ್ತಿತ್ವ ಉಳಿಸ್ಕೊಂಡಿದ್ದಾರೆ. ಆದರೂ ಅದರಿಂದ ಪ್ರಾದೇಶಿಕ ಪಕ್ಷವಾಗಿರುವಂತಹ ಜೆಡಿಎಸ್ ರಾಜ್ಯಕ್ಕಾಗಿ ಏನನ್ನಾದರೂ ಮಾಡಿದೆ ಅಂತ ನಿರೀಕ್ಷಿಸಲು ಆಗದೇನು. ಯಾಕಂದರೆ ಅವ್ರ ಉದ್ದೇಶ ನೇರವಾಗಿ ಕಾಂಗ್ರೆಸ್ ಅನ್ನು ಹಣಿಯೋದು, ಕಾಂಗ್ರೆಸ್ ವಿರುದ್ಧ ಸೇಡ್ ತೀರಿಸ್ಕೊಳ್ಳೋದೇ ಆಗಿರೋದ್ರಿಂದ ಮೋದಿ ನೆರವನ್ನು ಅವರು ಇದಕ್ಕಾಗಿ ಬಳಸ್ಕೊಳ್ಳೋದಕ್ಕೆ ನೋಡಬಹುದು. ಮೋದಿಗೂ ಕರ್ನಾಟಕ ಕಾಂಗ್ರೆಸ್ ಮೇಲೆ ಅಗಾಧ ಸಿಟ್ಟಿದೆ. ಇನ್ನು ಮೈತ್ರಿ ಪಕ್ಷವಾಗಿ ಜೆಡಿಎಸ್ 2 ಸ್ಥಾನ ಗೆದ್ದಿದ್ದು, 1 ಸಚಿವ ಸ್ಥಾನ ಸಿಕ್ಕಿದೆ. ಆದರೆ 17 ಸ್ಥಾನಗಳನ್ನು ಗೆದ್ದಿರುವಂತಹ ಬಿಜೆಪಿಯೊಳಗೆ ಅಸಮಾಧಾನ ತಣ್ಣಗೆ ಹೊಗೆ ಆಡದೇ ಇರೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಕಾರಣ ಮೈತ್ರಿಯಿಂದ ಈ ಚುನಾವಣೆಯಲ್ಲಿ ಏನು ಲಾಭ ಆಯಿತು ಅನ್ನೋದಕ್ಕಿಂತಲೂ ಹೊಸದಾಗಿ ಸಚಿವ ಸ್ಥಾನ ಸಿಕ್ಕಿರೋದು ಬಿಜೆಪಿಯಲ್ಲಿ ಒಬ್ಬ ಸಂಸದರಿಗೆ ಮಾತ್ರ ಅನ್ನುವಂಥ ವಿಚಾರ ಬೇಗುದಿಗೆ ಕಾರಣ ಆಗದೇ ಇರಲಾರ್ದು. ಜೋಶಿ ಮತ್ತು ಶೋಭಾ ಈಗಾಗಲೇ ಸಂಪುಟದಲ್ಲಿ ಇದ್ದವರು. ಮತ್ತೊಮ್ಮೆ ಅವರಿಗೆ ಅವಕಾಶವಾಗಿರೋದಕ್ಕೆ ಒಂದು ಕಡೆ ಜಗದೀಶ್ ಶೆಟ್ಟರ್ ಥರದವರು, ಇನ್ನೊಂದು ಕಡೆ ಯಡಿಯೂರಪ್ಪ ವಿರೋಧಿಗಳು ಸಮಾಧಾನದಿಂದಿರೋದಕ್ಕೆ ಸಾಧ್ಯ ಇಲ್ಲ. ತಕ್ಷಣಕ್ಕೆ ಮತ್ತು ನೇರವಾಗಿ ಅವರೀಗ ತಮ್ಮ ವಿರೋಧವನ್ನು ತೋರಿಸಿಕೊಳ್ಳದೇ ಇದ್ರು. ಇದು ನಿಧಾನವಾಗಿ ಆದರೂ ಬಿಜೆಪಿಯ ಒಳಗೆ ಒಂದು ಬಗೆಯ ನಿರಾಸಕ್ತಿಯನ್ನು ಮೂಡಿಸುವ ಹಾಗೆ ಕಾಣಿಸ್ತಾ ಇದೆ. ಪಕ್ಷದಲ್ಲಿ ದೆಹಲಿ ವರಿಷ್ಠರು ಕಳೆದ ಬಾರಿ ಸೋಮಣ್ಣ ವಿಚಾರದಲ್ಲಿ ಮಾಡಿಕೊಂಡಂಥ ಪ್ರಮಾದಕ್ಕೆ ಪ್ರಾಯಶ್ಚಿತವಾಗಿ ಅವರನ್ನು ಮಂತ್ರಿಯನ್ನಾಗಿ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಇದು ಲಿಂಗಾಯತ ಸಮುದಾಯದವರ ಪ್ರತಿನಿಧಿಯನ್ನಾಗಿ ಅವರನ್ನು ಸಂಪುಟಕ್ಕೆ ತೆಗೆದುಕೊಳ್ಳಲಾಗಿದೆ ಅನ್ನುವಂತೆ ಕಂಡ್ರು, ವಾಸ್ತವದಲ್ಲಿ ಅದು ಆ ಸಮುದಾಯವನ್ನು ಸಂಪ್ರೀತಗೊಳಿಸಲಾರದು. 3 ಸಚಿವರು ಮಂಡ್ಯ, ತುಮಕೂರು ಮತ್ತು ಬೆಂಗಳೂರನ್ನ ಪ್ರತಿನಿಧಿಸ್ತಾ ಇದ್ದು, ಉತ್ತರ ಕರ್ನಾಟಕ ಭಾಗಕ್ಕೆ ಒಬ್ಬರೇ ಸಚಿವರಾಗಿದ್ದಾರೆ ಅನ್ನೋದು ಕೂಡ ಇಲ್ಲಿ ಮತ್ತೊಂದು ಪ್ರಶ್ನೆ ಆಗುತ್ತೆ. ಒಂದು ಕಡೆ
ಇದು ಬಿಜೆಪಿಯನ್ನ ಕಾಡ್ತಾ ಇರುವಾಗಲೇ ರಾಜ್ಯದ ದೃಷ್ಟಿಯಿಂದಲೂ ಕೂಡ ಹೇಳ್ಕೊಳ್ಳುವಂಥ ಉಪಕಾರ ಏನು ಆಗ್ಲಾರ್ದು ಅಂತಾನೆ ತೋರುತ್ತೆ. ಈಗಾಗಲೇ ಸಚಿವೆಯಾಗಿದ್ದಂಥ ನಿರ್ಮಲಾ ಸೀತಾರಾಮನ್ ರಾಜ್ಯದ ಪರವಾಗಿ ಯಾವ ನಿಲುವನ್ನು ಕೂಡ ತಳೆದವರಾಗಿರಲಿಲ್ಲ. ಬದಲಾಗಿ ಸುಳ್ಳುಗಳನ್ನೇ ಹೇಳ್ತಾ ರಾಜ್ಯಕ್ಕೆ ಅನ್ಯಾಯವನ್ನೇ ಎಸಗಿದವರು ಅನ್ನುವಂಥ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಜೋಶಿ ಮತ್ತು ಶೋಭಾ ಹೆಸರಲ್ಲಿಯೂ ಹೇಳ್ಕೊಳ್ಳುವಂಥ ಸಂಗತಿಗಳು ಏನೇನೂ ಇಲ್ಲ. ಈಗ ಮೈತ್ರಿ ಪಕ್ಷ JDSನ ನಾಯಕ ಕುಮಾರಸ್ವಾಮಿ ಸಚಿವರಾಗಿದ್ದು ಅವರ ಶಕ್ತಿ ಬಿಜೆಪಿಗಿಂತಲೂ ತೀವ್ರವಾಗಿ ಕಾಂಗ್ರೆಸ್ ಅನ್ನು ವಿರೋಧಿಸೋದ್ರಲ್ಲಿ ಮತ್ತು ಬೈಯೋದ್ರಲ್ಲಿ ಕಳೆದು ಹೋಗಲಿದೆ. ಸೋಮಣ್ಣ ದೆಹಲಿ ವರಿಷ್ಠರಿಗೆ ಆಗಲೇ ಪೂರ್ತಿಯಾಗಿ ಮಣಿದಿರುವಂಥ ನಾಯಕ. ಅವರಿಗೆ ತಮ್ಮ ಹುದ್ದೆ ಕೊಟ್ಟಿದ್ದಾರೆ ಅನ್ನೋದಷ್ಟೇ ಮುಖ್ಯವಾಗಲಿದೆ ಮತ್ತು ಅವರು ಆ ಋಣದ ಭಾರವನ್ನು ಹೊರತಾ ಕುಗ್ಗಲಿದ್ದಾರೆ. ಇಲ್ಲಿ ಗಮನಿಸಬೇಕಾದಂಥ ಮತ್ತೊಂದು ಸಂಗತಿ ಏನಂದ್ರೆ, ಎಲ್ಲ 5 ಸಚಿವ ಸ್ಥಾನಗಳು ಬ್ರಾಹ್ಮಣ, ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳ ಪಾಲಾಗಿವೆ ಅನ್ನೋದು. ಕ್ಯಾಬಿನೆಟ್ ಮಂತ್ರಿ ಸ್ಥಾನ ಪಡೆದಿರುವವರಲ್ಲಿ ನಿರ್ಮಲಾ ಸೀತಾರಾಮನ್ ಮತ್ತು ಪ್ರಹ್ಲಾದ್ ಜೋಶಿ ಬ್ರಾಹ್ಮಣರಾದರೆ ಕುಮಾರಸ್ವಾಮಿ ಒಕ್ಕಲಿಗ ಸಮುದಾಯದವರು. ಹಾಗೇನೆ ರಾಜ್ಯ ಸಚಿವರುಗಳಾಗಿರುವವರಲ್ಲಿ ಶೋಭಾ ಒಕ್ಕಲಿಗ ಸಮುದಾಯದವರಾದರೆ ಸೋಮಣ್ಣ ಲಿಂಗಾಯತ ಸಮುದಾಯದವರು. ಆದರೆ ಬಿಜೆಪಿಗೆ ಬೆಂಬಲವಾಗಿ ದೊಡ್ಡ ಮಟ್ಟದಲ್ಲಿ ನಿಂತಿದ್ದಂಥ ಹಿಂದುಳಿದ ಸಮುದಾಯದವರಿಗೆ ಮತ್ತು ದಲಿತರಿಗೆ ಸಂಪುಟದಲ್ಲಿ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಲಿಂಗಾಯತ ಸಮುದಾಯದ ಎದ್ದು ಕಾಣುವ ನಾಯಕರುಗಳಾದಂಥ ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ಶೆಟ್ಟರ್ ಮತ್ತು ಬೊಮ್ಮಾಯಿ ಅವರಿಗೆ ಸ್ಥಾನ ಸಿಗಲಿದೆ ಅನ್ನುವಂಥ ನಿರೀಕ್ಷೆ ಆ ಸಮುದಾಯದವರಿಗಿತ್ತು. PC ಗದ್ದಿಗೌಡರ 5ನೇ ಬಾರಿ ಸಂಸದರಾದರೂ ಕೂಡ ಸಿಗದ ಸಚಿವ ಸ್ಥಾನ ಮೊದಲ ಬಾರಿಗೆ ಸಂಸದರಾಗಿರುವಂಥ ಸೋಮಣ್ಣ ಅವರಿಗೆ ಒಲಿತು. ಹಾಗೇನೆ ಗೋವಿಂದ ಕಾರಜೋಳ, ರಮೇಶ್ ಜಿಗಜಿಣಗಿ ಅಂಥ ದಲಿತ ನಾಯಕರ ಪಾಲಿಗೂ ಕೂಡ ಅವಕಾಶ ಸಿಗಲಿಲ್ಲ. ಇದರ ಹಿಂದಿನ ಲೆಕ್ಕಾಚಾರಗಳು ಅಥವಾ ಸಮರ್ಥನೆಗಳು ಏನೇ ಇರಬಹುದು, ದೆಹಲಿ ನಾಯಕರಿಗೆ ಈ ಸಲ ಸಂಪುಟದಲ್ಲಿ ಪಕ್ಷದ ಚೌಕಟ್ಟು ಮೀರದ, ಅದರಲ್ಲೂ ಮೋದಿ ಶಾ ಅವರ ಅಣತಿಯನ್ನು ಮೀರಿದ ನಾಯಕರೇ ಬೇಕಾಗಿದ್ರು ಅನ್ನೋದು ನಿಜ. ಈ ಬಾರಿ ಮೈತ್ರಿ ಪಕ್ಷಗಳಾಗಿರುವಂಥ TDP ಮತ್ತು JDU ಮತ್ತಿತರ ಪ್ರಮುಖ ಪಕ್ಷಗಳು ಮೋದಿ ಸರ್ಕಾರದ ಉಳಿವು ಅಳಿವಿನಲ್ಲಿ ನಿರ್ಣಾಯಕ ಪಾತ್ರ ವಹಿಸಲಿವೆ. ಇಂಥ ಹೊತ್ತಿನಲ್ಲಿ ಅವರನ್ನು ಸಂಭಾಳಿಸೋದು ಮೋದಿಗೆ ದೊಡ್ಡ ತಲೆನೋವಾಗಲಿದೆ. ಅದರ ನಡುವೆ ತಮ್ಮದೇ ಪಕ್ಷದೊಳಗೆ ಇನ್ಯಾವುದೇ ಅಪಸ್ವರ ಸಂಪುಟದಲ್ಲಿರುವಂಥ ತಮ್ಮ ಪಕ್ಷದವರಿಂದ ಬರುವಂತಾಗಬಾರದು ಅನ್ನೋದು ವರಿಷ್ಠರ ಉದ್ದೇಶ ಆಗಿರಬಹುದು. ಸದ್ಯದ ಮಟ್ಟಿಗೆ ಬಿಜೆಪಿಗೆ ರಾಜ್ಯದಲ್ಲಿ JDS ಜೊತೆಗಿನ ಮೈತ್ರಿ ಮೂಲಕ ತನ್ನ ಕಳೆದು ಹೋದಂಥ ಪ್ರಭಾವವನ್ನು ಮರಳಿ ಪಡೆಯುವಂಥ ಉದ್ದೇಶ ಅಂತೂ ಇದೆ. JDS ಜೊತೆಗೆ ಹೋಗಿರೋದು ರಾಜ್ಯ ಬಿಜೆಪಿ ನಾಯಕರಿಗೆ ಈಗಲೂ ಕೂಡ ಇಷ್ಟ ಇಲ್ಲದೇ ಇದ್ರು ದೆಹಲಿ ನಾಯಕರಿಗೆ ಅದು ಅನಿವಾರ್ಯ ಅಂತ ಅನಿಸಿರಲೂಬಹುದು. ಹಾಗಾಗಿನೇ ಕಾಲುಗುರಿಗೂ ಸಮವಲ್ಲ ಅಂತ ಮಾತಾಡಿದವರನ್ನ ಪಕ್ಕಕ್ಕೆ ಕೂರಿಸ್ಕೊಂಡು ಎಲ್ಲವನ್ನ ಮರೆತವರಂತೆ ತೋರಿಸ್ಕೊಳ್ತಾ ಇದ್ದಾರೆ. ಹಣಿಯೋದಕ್ಕೆ ಹೊತ್ತನ್ನ ನೋಡ್ತಾ ಇರುವವರು ದೊಡ್ಡ ಹೊಣೆಯನ್ನು ಹೊರಿಸಿ ನೋಡಲಿದ್ದಾರಾ? ಚುನಾವಣೆ ನಂತರದ ಸನ್ನಿವೇಶವನ್ನು ನೋಡಿದ್ರೆ ಇಡೀ ಚಿತ್ರದಲ್ಲಿ ರಾಜ್ಯ ಬಿಜೆಪಿ ನಾಯಕರು ಅಷ್ಟಾಗಿ ಪ್ರಾಮುಖ್ಯತೆಯನ್ನು ಪಡೆದಂತೆ ಕಾಣಿಸ್ತಾ ಇಲ್ಲ. ಈ ನಡುವೆ ಯಡಿಯೂರಪ್ಪನವರಂಥ ನಾಯಕರ ಮೌನ, ಯತ್ನಾಳ್ ಥರದವರ ಮೌನ, ಈ ರೀತಿ ಪಕ್ಷದೊಳಗೆ ಮೌನವೊಂದು ಮಡುಗಟ್ಟಿದ ಹಾಗೆ ಕಾಣಿಸ್ತಾ ಇದೆ. ಅದಕ್ಕೂ ಕೂಡ ಯಾವ ಮಹತ್ವವೂ ಇಲ್ಲದಂತಾಗತ್ತಾ ಅಥವಾ ಯಾವುದೋ ಹಂತದಲ್ಲಿ ಯಾವುದೋ ಸ್ವರೂಪದಲ್ಲಿ ಅದು ಸ್ಫೋಟಗೊಳ್ಳಬಹುದಾ? ಮೋದಿ ಬಲ ಕುಗ್ಗಿರೋದು ಮತ್ತು ಅವ್ರ ಸರ್ಕಾರ ಮೈತ್ರಿಯ ಪಾಲುದಾರರ ಆಸರೆಯಲ್ಲಿ ನಿಲ್ಲಬೇಕಾಗಿರೋದು ಯಾವುದೇ ಹಂತದಲ್ಲೂ ಅನಿಶ್ಚಿತತೆ ಎದುರಾಗಬಹುದನ್ನುವಂಥ ಆತಂಕವನ್ನು ಮೂಡಿಸಿದೆ. ಸದ್ಯದ ಈ ಆತಂಕದ ಎದುರಲ್ಲಿ ಇನ್ಯಾವುದೇ ಕಾಳಜಿಗಳಿಗೂ ಬಹುಶಃ ಆಸ್ಪದ ಇಲ್ಲವೇನೋ ಅನ್ನುವಂತೆ ಕಾಣಿಸ್ತಾ ಇದೆ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.